ಚಾರುತರ ಶಾರೀರ ಕರುಣ ವಾರಿನಿಧಿ ಭವ ಘೋರ ನಾಶನ ವಾರಿಜಾಸನ ವಂದ್ಯ ನೀರರ ಸರಸದ್ಗುಣ ಹೇ ರಮಾಪತೆ ಬಾರೋ ಮನೆಗೆ ಗೋವಿಂದ. ಎಷ್ಟು ಅರ್ಥ ಈ ಎರಡು ಸಾಲಲ್ಲಿ ದಾಸರಾಯರು ತುರ್ಕಿ ಇಟ್ಟಿದ್ದಾರೆ. ಹೇಗೆ ವ್ಯಾಸರ ಒಂದು ಪದದ ಒಳಗೆ ವಿಸ್ತಾರವಾದ ಅರ್ಥ ಅಡಕ ಆಗಿದೆ, ಅದನ್ನು ಆಚಾರ್ಯರು, ಟೀಕಾಚಾರ್ಯರು, ಜ್ಞಾನಿ ವರೇಣ್ಯರು ತೋರಿಸಿಕೊಟ್ಟರು. ಆ ಎಲ್ಲ ಸಾರವನ್ನು ಒಂದೊಂದು ಶಬ್ದಗಳಲ್ಲಿ ದಾಸರಾಯರು ಇಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಚಾರುತರ ಶಾರೀರ, ಭಗವಂತನ ಶರೀರ ಎಂಥದ್ದು? ನಮ್ಮಂಥ ಶರೀರ ಅಲ್ಲ, ಸುಂದರವಾದ ಶರೀರ. ಸುಂದರ ಅಂದರೆ ನಮಗೂ ಸೌಂದರ್ಯ ಇದೆ, ಕೆಲವು ಕಾಲ ಮಾತ್ರ. ನಮಗೆ ಶರೀರ ಅಂತ ಕರೀತಾರೆ. ಇದಕ್ಕೆ ಶರೀರ ಅಂತ ಕರೆಯೋದೇ ಶೀರ್ಯತೆ, ಶಿಂಕ್ ಆಗತ್ತಂತೆ. ಅಂದರೆ ನಾವು ಯಾವಾಗಲೂ ಒಂದೇ ರೀತಿ ಇರಲ್ಲ. ಪ್ರತಿ ಕ್ಷಣಕ್ಕೆ ನಮ್ಮ ದೇಹ ಸುಕ್ಕು ಕಟ್ತಾ ಇದೆ, ಗೊತ್ತಾಗಲ್ಲ. ದಿನಾ ಕನ್ನಡಿ ನೋಡೋರಿಗೆ ಒಂದಿನ ಗಾಬರಿ, ಕನ್ನಡಿ ನೋಡ್ತಾರೆ ಒಂದು ಬಿಳಿ ಕೂದಲು ಬಂದುಬಿಟ್ಟಿರುತ್ತೆ, ಭಾರಿ ಭಯ ಆಗಿ ಆ ಕಡೆ ನೋಡಿ ಕಿತ್ತಿ ಹಸ್ತು ಬಿಡ್ತಾರೆ, ಪೂರಾ ಕಪ್ಪಾಯಿತು. ಆಮೇಲೆ ನೋಡ್ತಾರೆ ಮಾರನೇ ದಿವಸ ಆ ಪ್ಲೇಸಲ್ಲಿ ಎರಡು, ಅಯ್ಯೋ ಅಂತ ಭಯ ಆಯಿತು. ಮತ್ತು ಅದಕ್ಕೇನೋ ಬಣ್ಣ ಹುಯ್ಕೊಂಡ್ರು, ಅದಿನ್ನೇನೋ ಬಣ್ಣ ಆಯಿತು. ಎಲ್ಲ ಅವ್ಯವಸ್ಥೆ ರೀ. ನಮ್ಮ ಶರೀರನೇ ಅಂಥದ್ದಪ್ಪ. ಇಂಥದ್ದು ದೇವರಿಗಿಲ್ಲ ಅಂತ ತಿಳ್ಕೊಳ್ಬೇಕು. ಅವನಿರಲಿ, ಅವನ ಹೆಂಡತಿ ಲಕ್ಷ್ಮಿ, ಅವಳು ಕೂಡ ವಿಕಾರ ಇಲ್ಲದವಳು, ನಿರ್ವಿಕಾರಳೆ. ಅವಳಿಗೆ ವಿಕಾರ ಇಲ್ಲ ಅಂದಮೇಲೆ ಅವಳಿಗಿಂತ ಅನಂತ ಗುಣಗಳಿಂದ ಆಧಿಕ್ಯನಾದ ಭಗವಂತನಿಗೆ ಚಾರುತರ ಶಾರೀರ. ಯಾಕಂದರೆ ನೋಡಿ, ಮೊದಲ ಸಾಲಿನಲ್ಲಿ ಹೇಳುವಾಗ ಅವನಿಗೆ ಸುಂದರ ಅಂತ, ತುಂಬ ಸುಂದರ ದೇವರು. ಈ ಮದುವೆ ಆದ ಹೊಸರಲ್ಲಿ ಗಂಡನಲ್ಲಿ ಸೌಂದರ್ಯ, ಹೆಂಡತಿಯಲ್ಲಿ ಸೌಂದರ್ಯ, ಲೈಫ್ ಚೆನ್ನಾಗಿ ನಡೆದು ಹೋಗಿಬಿಡುತ್ತೆ. ಸೌಂದರ್ಯ ಗುಂದುತ್ತಾ ನಮ್ಮ ದುರ್ಗುಣಗಳು ಎದ್ದೆದ್ದು ಕಾಣುತ್ತೆ, ಜಗಳ ಶುರುವಾಗತ್ತೆ. ಆದರೆ ಲಕ್ಷ್ಮಿಯಲ್ಲಿ ಈ ಪ್ರಾಬ್ಲಮ್ ಇಲ್ಲ, ನಾರಾಯಣನಲ್ಲಿ ಈ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಯಾವ ಕಾಲಕ್ಕೂ ಒಂದೇ ರೀತಿ ಇರುವಂತಹ ದಂಪತಿಗಳವರು. ಅವನ ಶರೀರ ಅಂಥದ್ದು ಅಲ್ಲ. ಈ ಥರ ನಾವು ತಿಳಿಯೋದ್ರಿಂದ ನಮಗೇನು ಸಿಗುತ್ತೆ? ನಮಗೂ ಅಂಥ ಶರೀರ ಸಿಗುತ್ತೆ. ಇಲ್ಲದೆ ಇದ್ದರೆ ಬಿದ್ದೋಗೋ ಅಂಥ, ಕೆಟ್ಟ ಹೋಗೋ ಅಂಥ, ಕೊಳತು ಹೋಗೋ ಅಂಥ, ಹಾಳಾಗುವಂಥ ಶರೀರವೇ ಮತ್ತೆ ಸಿಗತ್ತೆ. ನಿಮ್ಗೆ ಹಾಗೆ ಸಿಗಬಾರ್ದು ಅಂದರೆ ಎಂಥ ದೇವರು ನಿಮ್ಮ ಮನಸ್ಸಿಗೆ ಮನೆಗೆ ಬರಬೇಕು ಅಂದರೆ ಇಂಥ ಶರೀರದ ದೇವರು, ಚಾರುತರ ಶರೀರ. ಜೊತೆಗೆ ದೇವರಲ್ಲಿ ಇನ್ನೊಂದಿದೆ, ಕರುಣಾವಾರಿಧಿ. ವಾರಿಧಿ ಅಂದರೆ ಸಮುದ್ರ. ದೇವರು ಕರುಣೆಯ ಕಡಲು. ಈ ಕಡಲಿಗಾದರೂ ಒಂದು ಲಿಮಿಟ್ ಇದೆ ರೀ, ದೇವರ ಕಾರುಣ್ಯಕ್ಕೆ ಲಿಮಿಟ್ ಇಲ್ಲ. ಈ ಶಬ್ದ ಯಾಕೆ ಪ್ರಯೋಗ ಮಾಡ್ತಾರೆ ದಾಸರಾಯರು ಅಂದರೆ, ಸ್ವಾಮಿ, ನಾನು ಮಾಡಿರೋ ಸಾಧನೆಗೆ ಬದಲಾಗಿ ನೀನು ನನ್ನ ಹೃದಯಕ್ಕೆ, ಮನಸ್ಸಿಗೆ ಬಾ ಅಂತ ನಿನ್ನ ಕರೀತಿಲ್ಲ. ಯಾಕಂದರೆ ನೀನು ನನ್ನ ಮನಸ್ಸಿಗೆ ಬರುವಷ್ಟು ಸಾಧನೆ ಮಾಡುವ ಯೋಗ್ಯತೆ ನನಗಿಲ್ಲ. ದಾಸರಾಯರು ಮತ್ತೊಂದು ಪದ್ಯದಲ್ಲಿ ಕೇಳ್ತಾರೆ, ಎಂದಾದರೂ ದೇವರು ಯಾರಿಗಾದರೂ ಕಂಡ್ರೆ ಯಾಕೆ ಕಂಡ? ಅವರಷ್ಟು ಸಾಧನೆ ಮಾಡಿದ್ರು ಅದಕ್ಕೆ ಕಂಡ ಅಲ್ಲ. ಅವರ ಸಾಧನೆಗಿಂತಲೂ ದೇವರ ಕಾರುಣ್ಯ ದೊಡ್ಡದು. ನಿಮ್ಮ ಸಾಧನೆ ಲೆಕ್ಕಕ್ಕೆ ಬರಲ್ಲ ರೀ. ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನ. ಯಾವುದು ಕೆಲಸಕ್ಕೆ ಬರಲ್ವಂತೆ. ಯಾವುದು ಬರುತ್ತೆ? ಕರುಣೆ. ಅದನ್ನು ನೀವು ಉಪಾಸನೆ ಮಾಡಿರಬೇಕು. ದೇವರು ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಅದರಲ್ಲಿ ಒಂದು ಗುಣ ಅವನ ಕಾರುಣ್ಯದ ಗುಣ. ಅದನ್ನು ತಿಳಿಬೇಕು. ತಿಳಿದು ಭಜನೆ ಮಾಡಬೇಕು. ನಾವು ದೇವರನ್ನು ಕೊಂಡಾಡುವಾಗ ಆ ಶಬ್ದ ಪ್ರಯೋಗ ಮಾಡಬೇಕು. ಯಾರ್ಯಾರು ಯಾವ್ಯಾವ ಭಾವನೆಯಿಂದ ಭಗವಂತನ ಆರಾಧನೆ ಮಾಡ್ತಾನೆ, ಭಗವಂತ ಅವರವರಿಗೆ ಆಯಾ ರೀತಿಯಲ್ಲಿ ವರಿತಾನಂತೆ. ಹಾಗಾದರೆ ದೇವರನ್ನು ಕರುಣಾವಾರಿಧಿ,
ಕರುಣೆಯ ಕಡಲಿನಂತಿರುವ ಹೇ ಸ್ವಾಮಿ, ನನ್ನ ಸಾಧನೆ ನೋಡಿದ್ರೆ ನಿಂಗೂ ಸಿಟ್ಟು ಬರುತ್ತೆ. ಸಾಧನೆ ಮೂರ್ಖಾಸಿಂದಿಲ್ಲ, ಆದರೆ ನಮ್ಮ ಮನೆಗೆ ಪರ್ಮನೆಂಟ್ ಬಂದ್ಬಿಡು ಅಂತ ಕರಿತಾ ಇದ್ದೇನೆ. ಆದರೆ ನೀ ಕರುಣಾ ವಾರಿಧಿ ಅಲ್ವಾ, ಕರುಣೆಗೆ ಕಡಲಲ್ವಾ, ಮಿತಿಯಿಲ್ಲದ ಕರುಣಾ ಸಾಗರ, ನನ್ನ ಮನಸ್ಸಿಗೆ ಬಾ ಅಂತ ಹೀಗೆ ಭಗವಂತ ನನ್ನ ಕರಿಬೇಕು. ಅಲ್ಲ, ಬಂದ ಅಂತ ಇಟ್ಕೊಳ್ಳಿ, ಏನು ಪ್ರಯೋಜನ? ದೇವರು ಬಂದರೆ ಏನು ಪ್ರಯೋಜನ? ಇಷ್ಟು ಜನ್ಮದಲ್ಲಿ ಇಷ್ಟೆಲ್ಲ ಉಪವಾಸ ವ್ರತ ನೇಮ ಮಾಡಿ ಕಡೆಗೂ ಏನೋ ದೇವರು ಹೋದ್ರೋಗ್ಲಿ ಅಂತ ಬಂದಿದ್ದರಿಂದ ಏನಾಯಿತು? ಭವಘೋರನಾಶನ. ಭವ ಸಂಸಾರ ಎಂಥದ್ದದು? ಘೋರವಾದದ್ದು. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ. ಅಪ್ಪಣ್ಣಾಚಾರ್ಯರು ಸಂಸಾರವನ್ನು ವಿಶ್ಲೇಷಣೆ ಮಾಡ್ತಾ ಅವ್ರು ಹೇಳ್ತಾರೆ, ಸಂಸಾರ ಎಂಥದ್ದು. ದಾಸರಾಯರು ಮತ್ತು ಹೇಳ್ತಾರೆ, ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನೀವಾರಿಸಿ ದಾಟಿಸಂಬಿಗ. ಸಂಸಾರ ಅನ್ನುವ ಸಾಗರದಲ್ಲಿ ಆರೇ ತೆರೆ, ಅದು ಎಷ್ಟಿದೆ, ನಮ್ಮನ್ನು ಮೀರಿ, ಯೋಗ್ಯತೆ ಮೀರಿ ಬರ್ತಾ ಇದೆ. ಏನೋ ಫುಲ್ಫಿಲ್ ಮಾಡೋಣ, ಪೂರ್ಣ ಮಾಡಿಯೇ ದಾಟೋಣ ಅಂತ ಅಂದ್ಕೊಂಡ್ರಿ. ಮೊದಲನೇ ಅಲೆ ಕಾಮ. ಕಾಮ ಬೇಕು 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 ಬೇಕು. ಎಷ್ಟು ಬೇಕ್ರಿ? ಏನೋ ಒಂದು ಸಣ್ಣ ಪುಟ್ಟ ಬೇಕಾದ್ರೆ ಏನೋ ಮಾಡ್ಕೊಳ್ಬೋದ್ರಿ. ಸಣ್ಣದೊಂದು ಸೈಟ್ ತೊಗೊಂಡು ಮನೆ ಕಟ್ಕೋಬೇಕು, ಜೀವನದಲ್ಲಿ ಮನೆ ಬೇಕು ಬಂದರೆ ಮಾಡ್ಕೋಬೋದ್ರಿ. ಅದು ಬಿಟ್ಟು ಬೆಂಗಳೂರಿನ ವಿಧಾನಸೌಧನೇ ನಮ್ಮ ಹೆಸ್ರಿಗೆ ಮಾಡ್ಕೋಬೇಕು ಅಂದರೆ ಯಾವುದು ಮೀರಿ ಆಸೆ ಮನುಷ್ಯನನ್ನು ಮೀರಿ ಬರ್ತಾ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಯಾರು ನಮ್ಮ ಯೋಗ್ಯತೆ ಮೀರಿ ಅಲ್ಲ ಏನಾದರೂ ಮಾಡಿ ನಾವೇ ಅದನ್ನು ಅದುಮಿ ಹಿಡಿಲಿಕ್ಕೆ ಸಾಧ್ಯವ, ದಮನ ಮಾಡಲಿಕ್ಕೆ ಸಾಧ್ಯವ? ಯಾರಿಂದಲಾಗದು, ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೆ ದಾಸರಂದರು, ಶರಣು ಹೊಕ್ಕೇನಯ್ಯ ನಿನ್ನ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು. ಅಲ್ಲಿ ಹಾವುಗೆ ಕೃಷ್ಣ ತುಳಿದ್ನಲ್ಲ ಹಾವು, ಅದಕ್ಕೆ ಶತೈಕ ಶೀರ್ಷ್ಣ, 101 ತಲೆ ಇತ್ತು ಅಂತ ಹೇಳ್ತಾರೆ. ಶತೈಕ ಶೀರ್ಷ್ಣ, ಅದು ಬುಸ್ಗುಟ್ತಾ ಇತ್ತು, ಯಾರಿಂದಲೂ ಏನೂ ಮಾಡೋಕ್ಕಾಗಿರಲಿಲ್ಲ. ಕೃಷ್ಣ ತುಳಿದ, ಸೈಲೆಂಟ್ ಆಯಿತು. ಹಾಗೆ ನಮ್ಮ ಮನಸ್ಸನ್ನುವ ಸರೋವರದಲ್ಲಿ ಒಂದು ಆಸೆಗಳು 100 ಅಲ್ಲ, ನಮ್ಮ ಮೇಲೊಂದಿರುತ್ತೆ. 100 ಆಸೆ ಕಂಪ್ಲೀಟ್ ಮಾಡಿದ್ರು ಇನ್ನೊಂದಿದೆ ಅಂತಾನೆ. ಈ 101 ಆಸೆಗಳಿದೆಯಲ್ಲ, ಇದನ್ನು ತುಳಿಯುವ ತಾಕತ್ತು ನಮಗಿಲ್ಲ, ಭಗವಂತನ ಪಾದಕ್ಕಿದೆ. ಪಾದ ಅಂದರೆ ಪದ, ಪದ ಅಂದರೆ ಈಶನಿನ್ನ ಚರಣ ಭಜನೆ. ಅದೇ ಆಸೆ ಆಗಬೇಕು ಜೀವನದಲ್ಲಿ. ಉಳಿದ 5 ಬಾಲದಂತೆ ಬರಲಿಕ್ಕೆ ಮೊದಲನೇ ಕಾಮ ಕಾರಣ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6ರಲ್ಲಿ ಮೊದಲು ಯಾವುದು? ಕಾಮ. ಕಾಮ ಅಂದ್ರೇನು? ಆಸೆ. ಯಾವ ಆಸೆ ಇರಬೇಕು? ಈಶನಿನ್ನ ಚರಣ ಭಜನೆ ಆಸೆ ಇದ್ದರೆ ಆ ಆಸೆ ದೇವರ ಚರಣ, ದೇವರ ಪದ, ದೇವರ ಪಾದ ಹೃದಯಕ್ಕೆ ಬಂದರೆ, ಹೃದಯ ಅನ್ನುವ ಸರೋವರದಲ್ಲಿರುವ ಎಂದೂ ಕೂಡ ನಾವು ದಮನ ಮಾಡಲಿಕ್ಕೆ ಬಾರದ ಹಾವು, ಆಸೆ ಅನ್ನುವ ಹಾವು, ಕಾಮ ಅನ್ನುವ ಹಾವು, ಸರ್ವಾವಧ್ಯ ಜಲಗ್ರಹೈ, ಏನು ಮಾಡಿದ್ರೂ ಅವಧ್ಯ, ಕೊಲ್ಲಿಕ್ಕಾಗಲ್ಲ ಅಂಥದ್ದನ್ನು ತುಳಿಯುವ ತಾಕತ್ತು ಆ ಭಗವಂತನಿಗಿದೆ. ಭವಘೋರ ನಾಶನ, ಘೋರವಾದ ಭವ, ಈ ಸಂಸಾರ ನಾಶ ಆಗಬೇಕು ಅಂತಿದ್ರೆ ಭಗವಂತ ಬರಬೇಕು. ಸುಮ್ಮನೆ ಬರಬಾರ್ದ್ರಿ. ಸುಮ್ಮನೆ ದೇವರು ಬಂದು ದೇವ್ರದ್ದು ನಾಟಕ ಅಂದರೆ ನಾಟಕ. ಅವರಮ್ಮ ತುಂಬ ಹೇಳ್ತಿರುವಾಗ ಅಮ್ಮನಿಗೆ ಕೃಷ್ಣ ಒಮ್ಮೆ ಹೇಳಿದ್ನಂತೆ, ಅಮ್ಮ ಗುಮ್ಮನ ಕರೆಯದಿರೆ, ಅಮ್ಮ ನೀನು ಗುಮ್ಮನ ಕರೆಯದು. ನಂಗೆ ಗುಮ್ಮ ಅಂದರೆ ಭಯ. ನಾನು ದೇವರಂತೆ ಬಂದು ಒಂದು ಠಾವಿನಲ್ಲಿ ಕೂಡುತ್ತೇನೆ, ಗುಮ್ಮನ ಕರೆಯದಿರೆ. ದೇವರಂತೆ ಬಂದು ಒಂದು ಠಾವಿನಲ್ಲಿ ಕೂಡುತ್ತೇನೆ. ಇದರ ಅರ್ಥ ಏನು ಗೊತ್ತಾ?
ಕೃಷ್ಣ ತುಂಬ ಚೇಷ್ಟೆ ಮಾಡ್ತಿದ್ದ. ಅದಕ್ಕೆ ಅವರಮ್ಮ ಗುಮ್ಮನ ಕರಿತೀನಿ, ಗುಮ್ಮ ಹಿಡ್ಕೊಂಡು ಹೋಗ್ಬಿಡ್ತಾನೆ ಹಾಗೆ ಹೀಗೆ ಅಂತ ಇದ್ಲು. ಕೃಷ್ಣ ಅಂದ, ಒಂದು ಕೆಲಸ ಮಾಡಿ, ಗಿಮ್ಮನ್ ಕರಿಬೇಡ, ದೇವ್ರ ಥರ ಒಂದು ಮೂಲೆ ಒಳಗೆ ಕೂತ್ಕೊಳ್ತೀನಿ. ಸಾಮಾನ್ಯ ದೇವ್ರಿಗೊಂದು ಮೂಲೆಯಲ್ಲಿ ಜಾಗ ಮಾಡಿಬಿಟ್ಬಿಟ್ಟಿರ್ತಾರೆ. ಒಳಗೆ ದೇವರಿದ್ರೆ ಅವನು ಎಲ್ಲೂ ಈಚೆಗೆ ಬರಲ್ಲ, ಕೂತ್ ಕಡೆನೇ ಕೂತಿರ್ತಾನಲ್ಲ. ಅದಕ್ಕೆ ಕೃಷ್ಣ ಅಂತೆ ದೇವರಂತೆ ಬಂದು ಒಂದು ಠಾವಿನಲ್ಲಿ ಕೂಡುತ್ತೇನೆ. ಈ ದಾಸರಿಲ್ಲ ಅಂತಾರೆ. ಹಾಗೆಲ್ಲ ನೀ ದೇವ್ರ ಥರ ಬಂದು ಒಂದು ಠಾವಿನಲ್ಲಿ ಕೂಡಬೇಡ. ಠಾವು ಅಂದರೆ ಸ್ಥಳ, ಎಲ್ಲೋ ಒಂದು ಕಡೆ ಕೂಡಬೇಡ. ನೀನು ಒಂದು ಕಡೆ ಇರುವವ ಅಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲ ಕಡೆ ಇರುವ ನೀನು ಒಂದೇ ಕಡೆ ಕೂತ್ರೆ ಹೇಗೆ ಸಾಧ್ಯ? ನೋಡಿ, ಕಣ್ಣಲ್ಲಿದ್ದರೆ ಕಾಣುತ್ತೆ, ಕಣ್ಣಲ್ಲಿದ್ದರೆ ಕಾಣುತ್ತೆ, ಕಣ್ಣಲ್ಲಿ ದೇವರು ಇದ್ದರೆ ಕಣ್ಣು ಕಾಣುತ್ತೆ, ಕಿವಿಯಲ್ಲಿದ್ದರೆ ಕೇಳುತ್ತೆ, ಕಿವಿಲಿ ದೇವರಿಲ್ಲ ಅಂದರೆ ಕೇಳಲ್ಲ, ಕೈಯಲ್ಲಿದ್ದರೆ ಕೆಲಸ, ಕಾಲಲ್ಲಿದ್ದರೆ ಕೆಲಸ. ಅವನೇನಾದರೂ ಒಂದೇ ಕಡೆ ಕೂತ್ಬಿಟ್ರೆ, ಕಣ್ಣಲ್ಲಿ ಮಾತ್ರ ಕೂತ್ರೆ ಕೈ ಸ್ಟ್ರೋಕ್. ಇಂದಿರಾರಮಣ ಗೋವಿಂದ ಗೋವಿಂದ. ಎಲ್ಲ ಕಡೆ ದೇವರು ಇರಬೇಕು, ಒಂದು ಕಡೆ ಇರಬಾರ್ದು. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ ದಾಸರು, ನಲಿದಾಡು ಅಂತಾರೆ. ಕುಣಿ ಕೃಷ್ಣ, ಕುಣಿಬೇಕು, ಕಣ್ಣಲ್ಲಿ ಕುಣಿಬೇಕು, ಹಬ್ಬ ಆಗಬೇಕು, ಕಿವಿಗೆ ಹಬ್ಬ ಆಗಬೇಕು, ಕೈಗೆ ಹಬ್ಬ ಆಗಬೇಕು, ಕಾಲಿಗೆ ಹಬ್ಬ ಆಗಬೇಕು. ಕಾಲಿಗೆ ಹಬ್ಬ ಯಾವಾಗ ಗೊತ್ತಾ? ಕಾಲಿಗೆ ಹಬ್ಬ ಯಾವಾಗ ಗೊತ್ತಾ? ದೇವರಿಗೆ ಪ್ರದಕ್ಷಿಣೆ ಮಾಡಿದ್ರೆ, ಪ್ರದಕ್ಷಿಣೆ ಮಾಡಿದಾಗ ಮಂಡಿ ನೋವು ಬಾರದಿದ್ದರೆ ಹಬ್ಬ. ದೇವರ ಕಥೆ ಕೇಳೋದೇ ಕಿವಿಗೆ ಹಬ್ಬ, ದೇವರ ಮೂರ್ತಿ ನೋಡೋದೇ ಕಣ್ಣಿಗೆ ಹಬ್ಬ. ಹಾಗಾಗಬೇಕಂದ್ರೆ ದೇವರ ಅಲ್ಲಿ ಬರಬೇಕ್ರಿ ಅಲ್ವಾ? ದಾಸರಂತಾರೆ, ಆವ ರೋಗವೋ ನನಗೆ ದೇವ ಧನ್ವಂತ್ರಿ. ಏನೋ ರೋಗ ಸ್ವಾಮಿ, ನಂಗೆ ದೇವರು ಮಾತ್ರ ಕಾಣಲ್ಲ, ಮಿಕ್ಕಿದ್ದೆಲ್ಲ ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ. ಪುರಾಣ ಮಾತ್ರ ಅರ್ಥ ಆಗಲ್ಲ, ಸ್ಪೀಡಾಗಿ ಹೇಳೋ ಕಾಮೆಂಟ್ರಿ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರು ಬಾಯಿಗೆ ಬಂದಾಗ ಬೈದರೆ ಚೆನ್ನಾಗಿ ಕೇಳುತ್ತೆ, ನಿನ್ನ ಕಥೆ ಮಾತ್ರ ಕೇಳಲ್ಲ. ದೇವರ ಪ್ರಸಾದ ರುಚಿಯಾಗದಯ್ಯ ಅಲ್ವಾ? 2 ತಿಂಗಳು ಸಾಕಾಗೋಯ್ತು ವ್ರತ ಮಾಡುವಾಗಲ್ಲ. ಸಾಕಪ್ಪ ಯಾವಾಗ ಹೋಗುತ್ತೋ ಈ ವ್ರತ ಅಂತ ಏನು ಕಾದು ಕಲ್ಲಾದ್ವಿ. ಕಡೆಗೂ ವ್ರತ ಹೋಯ್ತು, ತಿಂದಿದ್ದಷ್ಟರೊಳಗೆ ಇದೆ ರೀ. ವಾರಿಜಾಸನ ವಂದ್ಯ ನೀರಜ, ವಾರಿಜಾಸನ ವಂದ್ಯ. ವಾರಿಜಾಸನ ಅಂದರೆ ಬ್ರಹ್ಮದೇವರು. ಬ್ರಹ್ಮಾದಿಗಳಿಂದ ವಂದ್ಯ ಅನ್ನುವ ಶಬ್ದದಿಂದ ದಾಸರ ಏನು ಹೇಳ್ತಾರೆ ಅಂದರೆ 2 ವಿಷಯ ಹೇಳ್ತಾರೆ. ಒಂದು, ಆ ಭಗವಂತನ ಸರ್ವೋತ್ತಮತ್ವ ಪ್ರತಿಪಾದನೆ ಆಗ್ತಾ ಇದೆ. ಯಾಕಂದರೆ ಜಗತ್ತಿಗೆ ಬ್ರಹ್ಮದೇವರು ಅಂದರೆ ಪಿತಾಮಹ, ಅವರೇ ದೊಡ್ಡವರು, ಸೃಷ್ಟಿಕರ್ತ, ಅವರಿಗಿಂತ ದೊಡ್ಡವರಿಲ್ಲ. ಅಂತಹ ದೇವತೆಗಳಲ್ಲಿ ಸತ್ಯಲೋಕಾಧಿಪತಿಗಳಾದ ಕಮಲಾಸನರು ಬ್ರಹ್ಮದೇವರು ಭಕ್ತಿ ಶ್ರದ್ಧೆಯಿಂದ ನಿನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಂದಮೇಲೆ ನೀನು ಸರ್ವೋತ್ತಮ. ನಿನಗೆ ನಮಸ್ಕಾರ ಮಾಡುವವರಲ್ಲಿ ಮೊದಲು ಇವರು ಅಂದರೆ ಜೀವೋತ್ತಮರು. ಬ್ರಹ್ಮದೇವರು ಜೀವೋತ್ತಮರು ಅನ್ನುವ ತತ್ವ, ಇವರಿಂದ ವಂದ್ಯನಾದ ಭಗವಂತ ಸರ್ವೋತ್ತಮ ಅನ್ನುವ ತತ್ವ, ಎರಡನ್ನೂ ಒಂದೇ ಶಬ್ದದಲ್ಲಿ ತಿಳಿಸ್ಕೊಡ್ತಾರೆ. ಕಥೆ ಏನು ಗೊತ್ತಾ ಇದ್ರದ್ದು? ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ದೇವರು ಬಂದು ಕೂತ್ಕೊಳ್ಬೇಕಾದ್ರೆ ನಿಮ್ಮ ತಲೆ ಒಳಗೆ ಇದು 2 ಸರಿಯಾಗಿರಬೇಕು. ಏನು? ವಾಯು ಜೀವೋತ್ತಮತ್ವ ಗೊತ್ತಿರಬೇಕು, ಹರಿ ಸರ್ವೋತ್ತಮತ್ವ ಗೊತ್ತಿರಬೇಕು. ಹರಿ ಸರ್ವೋತ್ತಮದ ಅರಿವಿಲ್ಲ, ವಾಯುದೇವರ ಜೀವೋತ್ತಮತ್ವದ ಅರಿವಿಲ್ಲ. ಅಥವಾ ಹರಿ ಸರ್ವೋತ್ತಮತ್ವದ ಅರಿವಿದೆ, ವಾಯು ಜೀವೋತ್ತಮತ್ವದ ಅರಿವಿಲ್ಲ. ವಾಯು ಜೀವೋತ್ತಮತ್ವದ ಅರಿವಿದೆ, ಹರಿ ಸರ್ವೋತ್ತಮತ್ವದ ಅರಿವಿಲ್ಲ. 2ರಲ್ಲಿ ಒಂದಿಲ್ಲದೆ ಇದ್ರೂ ಆಗಲ್ಲ. ಒಂದಕ್ಕೆ ಒಂದು ಪೂರಕವಾದ ಜ್ಞಾನ. ಈ 2 ಜ್ಞಾನಗಳು ಬಂದಾಗ ಮಾತ್ರ ಆ ಭಗವಂತ ತಾನಾಗಿ ನಮ್ಮ ಹೃದಯದಲ್ಲಿ ಬಂದು ನರ್ತನವನ್ನು ಮಾಡ್ತಾನೆ. ಸಾರ ಸದ್ಗುಣ ಹೇ ರಮಾಪತಿ, ಎಲ್ಲ ಗುಣಗಳಿಂದ ಭರಿತನಾದವ, ಗುಣಗಳ ಸಾರ. ದೇವರ ದೇಹ ಅಂದರೆ, ದೇವರ ದೇಹ ಅಂದರೆ ಗುಣಗಳೇ ದೇವರು, ದೇವರೇ ಗುಣಗಳು. ಇದರಿಂದ ಇನ್ನೂ ಒಂದು ದೊಡ್ಡ ಪ್ರಮೇಯವನ್ನು, ಆಚಾರ್ಯರ ಸಿದ್ಧಾಂತದ ದೊಡ್ಡ ಪ್ರಮೇಯವನ್ನು ತಿಳಿಸ್ತಾರೆ. ಏನಂದರೆ, ದೇವರಿಗಿಂತ ಬೇರೆಯಾದ ದೇವರ ಗುಣಗಳು ಇಲ್ಲ. ದೇವರು ಹೇಗೋ ದೇವರ ಗುಣಗಳು ದೇವರಷ್ಟೇ.
ಅಭಿನ್ನವಾದದ್ದು. ಇದು ಅಷ್ಟು ನಿಮಗೆ ಸುಲಭ ಅರ್ಥ ಆಗೋದಲ್ಲ. ಒಂದು ಲೌಕಿಕ ಉದಾಹರಣೆ ನೋಡಿ. ಕೆಲವರು ಕೆಲವರನ್ನು ನೋಡಿ ಮಾತಾಡ್ತಾ ಹೇಳ್ತಾರೆ, ನಿಮಗೆ ಅವ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ, ಅವ್ರು ನೋಡ್ಲಿಕ್ಕೆ ಹಾಗೆ, ಅವ್ರ ಗುಣ ನಿಮಗೆ ಇನ್ನೂ ಗೊತ್ತಿಲ್ಲ ಅಂತಾರೆ. ಅಂದರೆ ಅವರೇ ಬೇರೆ, ಅವ್ರ ಗುಣನೇ ಬೇರೆ. ದೇವರು ಹಾಗೇನಾ? ಅಲ್ಲ. ದೇವರಿಗಿಂತ ಬೇರೆಯಾದ ದೇವರ ಗುಣ ಇಲ್ಲ. ಅದಕ್ಕೆ ಸಾರ ಸದ್ಗುಣ. ಹೇ ರಮಾಪತೆ ಸಂಬೋಧನೆ ಮಾಡ್ತಾರೆ. ಹೇ ರಮಾಪತೆ ಬಾರೋ. ದೇವರನ್ನು ಕರೆಯುವಾಗ ಹೇ ವಾರಿಜಾಸನ ವಂದ್ಯ, ಹೇ ಭವಘೋರ ನಾಶನ, ಹೇ ಗೋವಿಂದ, ಹೇ ಮುಕುಂದ ಬಾರಪ್ಪ ಅಂತ ಹೀಗೆ ಕೂಗ್ತಾ ಇದ್ದಾರೆ. ಕಡೆಯಲ್ಲಿ ಒಂದು ಶಬ್ದ ಹಾಕ್ತಾರೆ, ರಮಾಪತೆ. ರಮಾಪತೆ ಅನ್ನುವ ಶಬ್ದದಿಂದ ರಮಾಪತಿ ರಮೆಗೆ ಒಡೆಯ ಅಂತ. ಮೊದಲು ಹೇಳಿದರು ಬ್ರಹ್ಮಾದಿ ವಂದ್ಯ, ಕಡೆಯಲ್ಲಿ ಹೇಳ್ತಾರೆ ರಮಾಪತೆ. ಈ ಎರಡರಿಂದ ಏನು ಹೇಳಿದಾಗಾಯಿತು ಅಂದರೆ, ಭಗವದ್ಗೀತೆಯ ಸಾರ 15ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಿದ್ಧಾಂತವನ್ನು ಬೋಧನೆ ಮಾಡುವಾಗ ದ್ವಾಮಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ. ಜಗತ್ತಲ್ಲಿ ಎರಡು, ಕ್ಷರ ಪುರುಷರು, ಅಕ್ಷರ ಪುರುಷರು ಅಲ್ವಾ. ಕ್ಷರ ಪುರುಷರು ಯಾರು? ಬ್ರಹ್ಮಾದಯೋ ಯೋ ದೇವಾ ಶರೀರೇ ಕ್ಷರಣಾತ್ ಕ್ಷರ. ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ನಮ್ಮ ನಿಮ್ಮ ಇರುವೆ ಪರ್ಯಂತರವಾಗಿ ಎಲ್ಲ ಜೀವರಿಗೆ ಕ್ಷರ ಪುರುಷರು ಅಂತ ಕರೀತಾರೆ. ಅಕ್ಷರ ಪುರುಷಳು ಅಂದರೆ ಲಕ್ಷ್ಮಿ. ಕೃಷ್ಣ ಹೇಳ್ತಾನೆ, ಕ್ಷರಾಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ. ಅಕ್ಷರ ಶಬ್ದಳಾದ ಲಕ್ಷ್ಮಿಗಿಂತಲೂ ನಾನು ದೊಡ್ಡವ. ಅದಕ್ಕೆ ರಮಾಪತೆ. ರಮೆಗೆ ಬಾಸ್, ರಮೆಗೆ ಪತಿ, ರಮೆಗೂ ಒಡೆಯ ಅನ್ನೋದರಿಂದ ಕ್ಷರಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ. ಲೋಕೆ ಅಂದರೆ ಪೌರುಷ ಗ್ರಂಥಗಳಲ್ಲಿ, ವೇದೆ ಅಪೌರುಷೇಯ ಗ್ರಂಥಗಳಲ್ಲಿ ಪುರುಷೋತ್ತಮ ಇತಿ ಪ್ರಥಿತ. ನನ್ನನ್ನು ಜಗತ್ತು ಪುರುಷೋತ್ತಮ ಪುರುಷೋತ್ತಮ ಅಂತ ಕರೀತಾ ಇದೆ. ಹಾಗಾದರೆ ಇಲ್ಲಿ ಬ್ರಹ್ಮಾದಿ ವಂದ್ಯ ರಮಾಪತೆ ಎರಡರಿಂದ ನಾವು ಗೋವಿಂದ ಅಂತ ಯಾರನ್ನು ಕರಿತಾ ಇದ್ದೀವಿ? ಅಪೌರುಷೇಯವಾದ ವೇದಗಳಲ್ಲಿ ಸರ್ವೋತ್ತಮತ್ವೇನ ಯಾರನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೋ ಅದನ್ನು ಈ 4 ಸಾಲಿನ ಪದ್ಯಗಳಲ್ಲಿ ತಿಳಿಸ್ತಾ ಇದ್ದಾರೆ.